ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಗಣೇಶನ ಹಬ್ಬಕ್ಕೆ ಮಾಡುವಂಥ ಮೋದಕ ಮಾಡಿ ತೋರಿಸತ್ತೀವಿ. ಭಾಳ ಸಿಂಪಲ್ ಆಗಿ ಮತ್ತು ಭಾಳ ರುಚಿಯಾಗಿ ಮಾಡ್ಕೋಬೋದು. ಬರ್ರಿ ಈ ಮೋದಕ ಹೆಂಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೋದಕ ಮಾಡೋಕೆ ಮೊದಲಿಗೆ ಹಿಟ್ಟನ್ನ ನಾದ್ಕೋಬೇಕು. 2 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಳತ್ತೇವಿ. ಇಲ್ಲಿ ಗೋಧಿ ಹಿಟ್ಟನ್ನು ತೊಗೋಬೋದು. ಅದೇ ಕಪ್ ಅಳತಿ ಒಳಗೆ ಅರ್ಧ ಕಪ್ ಅಷ್ಟು ಬಾಂಬೆ ರವೆ ತೊಗೊಳತ್ತೇವಿ. ಸಣ್ಣ ರವೆ ಇರ್ತೈತೆ ನೋಡ್ರಿ, ಆ ರವೆ ತೊಗೋಬೇಕು. ಚಿಟಿಕೆ ಉಪ್ಪು ಹಾಕಬೇಕ್ರಿ. ಉಪ್ಪು ಹಾಕಿದಾದ್ಮೇಲೆ ಇದನ್ನು ಒಣಾದನ ಕಲಿಸ್ಕೋಬೇಕ್ರಿ. ಹಿಟ್ಟು ಮತ್ತು ರವೆ ಎಲ್ಲ ಚೆಂದಾಗೆ ಮಿಕ್ಸ್ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಇದನ್ನು ಕಲಿಸ್ಕೊಂಡು ತಗೋರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ನಾದ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ನೀರು ಹಾಕಿ ಆಮೇಲೆ ಇದನ್ನು ಕಲಿಸ್ಕೊಂಡು ತಗೋರಿ. ಈಗ ನೋಡ್ರಿ ಇಷ್ಟು ಸಾಫ್ಟಾಗಿ ಇದನ್ನು ನಾದ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು 1 ತಾಸು ನೆನೆಯಕ್ಕೆ ಬಿಡಬೇಕು. ಈಗ ಇದು 1 ತಾಸು ನೆನಿಲಿ. ಅಲ್ಲಿವರೆಗೂ ನಾವು ಮೋದಕ ಮಾಡೋಕೆ ಬೇಕಾಗಿರುವಂಥ ಹೂರಣ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿದಾಗ 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ರಿ. ತುಪ್ಪ ಬಿಸಿ ಆದಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಬಾದಾಮ್ ಹಾಕ್ರಿ. ಇವನ್ನ ಚೆಂದಾಗೆ ಫ್ರೈ ಮಾಡ್ಕೊರಿ. ಸ್ವಲ್ಪ ಕ್ರಿಸ್ಪಿ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡಿರಿ. ಆಮೇಲೆ 1 ಕಪ್ ಅಷ್ಟು ಹಸಿ ಕೊಬ್ಬರಿ ತುರಿದು ಹಾಕ್ಕೊಳತ್ತೇವಿ. ಇದನ್ನು ಇದ್ರೊಳಗೆ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೊರಿ. ಇಲ್ಲಿ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡನ್ನ ಇವನ್ನ ಫ್ರೈ ಮಾಡಿರಿ, ಇಲ್ಲಾಂದ್ರೆ ಹೊತ್ತಿ ಹೋಗ್ತಾವು. ಕೊಬ್ಬರಿ ಮತ್ತು ಬಾದಾಮ ಚೆಂದಾಗೆ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕೋಬೇಕ್ರಿ. 1 ಕಪ್ ಅಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀವಿ ನಾವು, ಅದಕ್ಕಾಗಿ ಇಲ್ಲಿ ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕ್ಕೊಳತ್ತೇವಿ. ನೀವು ಬೇಕಂದ್ರೆ ಜಾಸ್ತಿನೂ ಹಾಕೋಬಹುದು ನೋಡ್ರಿ. ಈಗ ಬೆಲ್ಲ ಎಲ್ಲ ಚೆಂದಾಗೆ ಕರಗಬೇಕು ನೋಡ್ರಿ, ಅಲ್ಲಿವರೆಗೂ ಇದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದಕ್ಕೆ ಚಲೋ ಫ್ಲೇವರ್ ಬರಲಿ ಅಂತ ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ ಹಾಕ್ಕೊಳತ್ತೇವಿ. ಇದನ್ನು ಇದ್ರೊಳಗೆ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೋರಿ. ಈಗ ಹೂರಣ ರೆಡಿ ಆಗೈತೆ ನೋಡ್ರಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ, ಅಲ್ಲಿವರೆಗೂ ಮೊದಲ ಹಿಟ್ಟು ನಾದಿಟ್ಕೊಂಡಿರ್ತೇವಲ್ಲ ಆ ಹಿಟ್ಟನ್ನ ನೋಡ್ರಿ. ಈಗ ಇದು ಎಷ್ಟು ಸಾಫ್ಟಾಗಿ ನೆಂದೈತಿ. ಈಗ ಇದ್ರಾಗ ಸ್ವಲ್ಪ ದೊಡ್ಡವನ್ನ ಉಳ್ಳಿ ತಗೋರಿ. ಈ ಉಳ್ಳಿ ತಗೊಂಡ ಸ್ವಲ್ಪ ಕೈ ಒಳಗನ ಇವನ್ನ ರೌಂಡಾಗಿ ಮಾಡ್ಕೋರಿ. ಸ್ವಲ್ಪ ಹಿಟ್ಟು ಉದುರಿಸಿ ಇದನ್ನು ಲಟ್ಟಿಸಿ ತಗೋಬೇಕ್ರಿ. ಚಪಾತಿ ಹೆಂಗೆ ಮಾಡ್ತೇವೆ ನೋಡ್ರಿ ರೌಂಡಾಗಿ, ಸೇಮ್ ಅದೇ ರೀತಿ ಇದನ್ನು ಲಟ್ಟಿಸಿ ತಗೋಬೇಕು. ಎಣ್ಣೆ ಅದು ಹಚ್ಚಿ ಇದನ್ನು ಮಡಚಬೇಕಾಗಿಲ್ಲ. ಸ್ವಲ್ಪ ದೊಡ್ಡ ಸೈಜ್ದೊಳಗನ ಇದನ್ನು ಲಟ್ಟಿಸಿ ತಗೋಬೇಕು. ಈಗ ಮನೆಯಾಗಿರುವಂಥ ಒಂದು ಊಟದ ಡಬ್ಬಿ ಸಹಾಯದಿಂದ ನಾವು ಇದನ್ನು ಕಟ್ ಮಾಡ್ಕೊಳತ್ತೇವಿ. ಯಾಕಂದರೆ ಎಲ್ಲ ಮೋದಕನೂ ಒಂದೇ ಸೈಜ್ ಒಳಗೆ ಬರಲಿ ಅಂತ ಇದನ್ನು ಕಟ್ ಮಾಡ್ಕೊಳತ್ತೇವಿ. ಈಗ ಉಳಿದಿರುವಂಥ ಎಕ್ಸ್ಟ್ರಾ ಹಿಟ್ಟಿರ್ತೈತೆ ನೋಡ್ರಿ, ಈಗ ಇದನ್ನು ತೆಗೆದು ಬಿಡ್ರಿ. ಈಗ ಲಟ್ಟಿಸಿಟ್ಕೊಂಡಿರುವಂಥ ಎಲೆ ಒಳಗೆ ಸ್ವಲ್ಪ ಹೂರಣ ಹಾಕ್ರಿ. ಹೂರಣ ಕಂಪ್ಲೀಟಾಗಿ ತಣ್ಣಗಾಗೈತಿ, ಬಿಸಿ ಇದ್ದಾಗ ಹಾಕಬೇಡ್ರಿ, ಇದು ಆರಿದ ಮೇಲನ ಹಾಕ್ರಿ. ಮೊದಲ ಒಂದು ಮೋದಕ ರೆಡಿ ಮಾಡೋನು. ಇದ್ರಾಗಿರುವಂಥ ಒಂದು ಎಲೆ ತೊಗೊಂಡ ಇದನ್ನು ಸ್ವಲ್ಪ ಅಂಗೈದೊಳಗೆ ಇಟ್ಕೊಂಡ ಸ್ವಲ್ಪ ಹಿಟ್ಟು ಮಡಚ್ಕೊತ ಬರ್ಬೇಕು ನೋಡ್ರಿ. ಇಲ್ಲಿ ನೀವು ನೋಡಾತಿರ್ಬೋದು ನೋಡ್ರಿ ವಿಡಿಯೋದೊಳಗೆ, ಹಿಂಗೆ ಸ್ವಲ್ಪ ಹಿಟ್ಟನ್ನು ಮಡಚ್ಕೊಂಡು ತೊಗೊಂಡು ಬರಬೇಕು. ಅಷ್ಟು ಹಿಟ್ಟು ಮಡಚಿದಾದ್ಮೇಲೆ ಸ್ವಲ್ಪ ಅಲ್ಲೇ ಅದನ್ನು ಪ್ರೆಸ್ ಮಾಡಿ ಅಂಗೈ ನಡುವೆ ಇಟ್ಕೊಂಡು ಅದನ್ನು ಸ್ವಲ್ಪ ರೌಂಡಾಗಿ ಮಾಡ್ಕೋರಿ. ನೋಡ್ರಿ ಈಗ ಮೋದಕ ರೆಡಿ ಆಯಿತು. ಉಳಿದಿರುವಂಥ ಎಲ್ಲ ಮೋದಕನ ರೆಡಿ ಮಾಡಿ ತೋರ್ಸತ್ತೇವೆ ನೋಡ್ರಿ. ಇವೆಲ್ಲ ಒಂದೇ ಸೈಜ್ದೊಳಗೆ ಎಷ್ಟು ಚಂದ ಬಂದಾವು. ಗ್ಯಾಸ್ ಮೇಲೆ ಮೊದಲಿಗೇನ ಸ್ವಲ್ಪ ಎಣ್ಣೆ ಬಿಸಿ ಮಾಡಾಕ ಇಟ್ಕೊಂಡಿದ್ದೀವ್ರಿ. ಎಣ್ಣೆ ಬಿಸಿ ಆಗೈತಿ. ಈಗ ಒಂದೊಂದು ಮೋದಕನ ಇದ್ರೊಳಗೆ ಹಾಕ್ರಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನೊಳಗೆ ಇಟ್ಕೊಂಡಾನೆ ಇವನ್ನ ಫ್ರೈ ಮಾಡ್ಕೋರಿ, ಅಂದರೆ ಇವು ನೀಟಾಗಿ ಫ್ರೈ ಆಗ್ತಾವು. ಮೋದಕ ಮಾಡಬೇಕಾದ್ರೆ ನಾವು ಸ್ಟಫಿಂಗ್ ಹಾಕಿರ್ತೇವೆ ನೋಡ್ರಿ. ಸ್ಟಫಿಂಗ್ ಹಾಕಿದಾದ್ಮೇಲೆ ಇವನ್ನ ಚೆಂದಾಗೆ ಪ್ರೆಸ್ ಮಾಡ್ಕೋರಿ, ಇಲ್ಲಂದ್ರೆ ಸ್ಟಫಿಂಗ್ ಹೊರಗೆ ಬಂದ ಎಣ್ಣೆ ಒಳಗೆ ಸ್ಪ್ರೆಡ್ ಆಗ್ತೈತಿ. ಎಣ್ಣೆ ಒಳಗೆ ಹಾಕಿರುವಂಥ ಮೋದಕನ ಚೆಂದಾಗೆ ಹೊಳಿಸಾಡಿ ಎಲ್ಲ ಕಡೆ ನೀಟಾಗಿ ಫ್ರೈ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಫ್ರೈ ಮಾಡಿ ಇದನ್ನು ತಗೋಬೇಕು. ಮೋದಕ ಈಗ ಚೆಂದಾಗೆ ಎಲ್ಲ ಕಡೆ ಫ್ರೈ ಆಗಿದಾವು. ಈಗ ಇವನ್ನ ಎಣ್ಣೆ ಬಸಿದು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಉಳಿದಿರುವಂಥ ಎಲ್ಲ ಮೋದಕನ ಫ್ರೈ ಮಾಡಿ ತೋರ್ಸತ್ತೀವಿ ನೋಡ್ರಿ. ಎಷ್ಟು ಗರಿಯಾಗಿ ಒಂದೇ ಸೈಜ್ನೊಳಗೆ ರೆಡಿಯಾಗಿ ಬಂದಾವು. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ, ಅಲ್ಲಿವರೆಗೂ ಬಾಯ್, ಟೇಕ್